ದೇವರಿಗೆ ಎಟ್ಟು ಮಾಡಿ ನಾನು ಏನು ಬೇಕಾದ್ದು ಮಾಡೀನಿ, ಇಟ್ಟೆಲ್ಲ ಮಾಡಿದ್ರು ದೇವ್ರು ನನಗೇ ಕಾಡ್ತದಂತ ಒಂದೊಂದು ಸಾರಿ ಅಂತಿರ್ತೀರಿ. ಒಂದೊಂದು ಸಾರಿ ಯಾಕೆ ಭಾಳ ಸಾರಿ ಅಂತೀರಿ ನೀವು. ನಾವೇನು ಬೇಕಾದ ಮಾಡಿದ್ರು ದೇವ್ರು ನಮ್ಮನ್ನ ಕಾಡ್ತಾನ. ತಗೋ, ಎರಡು ದಾನ ಮಾಡೀವಿ, ಎಷ್ಟು ಉಪವಾಸ ಮಾಡೀವಿ, ಎಷ್ಟು ಪೂಜಾ ಮಾಡೀವಿ, ಎಷ್ಟು ದೇವರಿಗೆ ಕೊಟ್ಟಿವಿ, ಎಷ್ಟು ಮಾಡಿದ್ರು ದೇವ್ರು ನಮ್ಮನೇನು ಚಲೋ ಇಟ್ಟಾನು. ನಾನು ಮಗಳಿಗೆ ಚಲೋ ವರ ಸಿಗುವಲ್ತು, ನಾನು ಮಗನಿಗೆ ಚಲೋ ಕನ್ಯಾ ಸಿಗುವಲ್ತು, ಮನ್ಯಾಗ ರೊಕ್ಕ ನಿಂದಿರುವಲು, ಗಾಂಡ ದಿವಸ ಕುಡಿದು ಬರ್ತದ, ಏನು ಮಾಡಿದ್ರು ಕೈಯಾಗ ರೊಕ್ಕ ನಿಂದಿರುವಲು ಅಂತೀರಿಲ್ರಿ. ನಾವೆಲ್ಲ ರಗಡ ದೇವರಿಗೆ ಬೇಡ್ಕೋತೀವಿ, ಆದರೂ ಆಗವಲ್ತಂತೀರಿ. ಯವ್ವ ಹಂಗೆ ತಿಳ್ಕೊಬೇಡ್ರಿ. ಯಾಕಂದ್ರೆ ದೇವರ ಒಳ್ಳೆಯವರನ್ನು ಪರೀಕ್ಷೆ ಮಾಡ್ತಾನಂತ ನೇಮದ. ಹಂಗ ಧರ್ಮರಾಜನಿಗೆ ಯಾಕಂತ ಪ್ರಸಂಗ ಬಂತು ಅಂತಂದ್ರೆ ಧರ್ಮರಾಜ ಸೋಲವಲ್ಲ, ಆದ್ರೆ ಅವ್ರದ್ದು ಒಂದು ತಪ್ಪರಿ. ನಾವು ಧರ್ಮರಾಜ ಇರುವಲ್ಲಕತ್ತ, ಕರ್ಮರಾಜ ಇರುವಲ್ಲಕತ್ತ. ನಾ ಅಂತೀನಿ ಇಸ್ಪೇಟ್ ಆಡೋದು ತಪ್ಪ ಅಲ್ರಿ. ನಾವು ಯಾಕೆ ಇರುವಲ್ಲಕಲ್ಲ, ಇಸ್ಪೆಟ್ ಆಡ್ತಾರಲ್ಲ, ತಪ್ಪ ಅಲ್ರಿ, ಆಡಬಾರ್ದು. ಧರ್ಮರಾಜ ಆಡಿದ್ರೆ ಚಲೋ ಅನ್ರಿ, ಅದು ಅವಾದ್ರೂ ಆಡಬಾರ್ದು. ಧರ್ಮರಾಜನಿಗೆ ಅದೊಂದು ಹುಚ್ಚಿತ್ತು. ಏನು, ಒಟ್ಟು ಪಗಡಿ ಆಡು. ಅವತ್ತು ಅವ್ರು ಪಗಡಿ ಆಡ್ತಿದ್ರು, ಇವತ್ತು ಇವರು ಇಸ್ಪೆಟ್ ಆಡ್ತಾರೆ. ಎಲ್ಲ ಒಂದೇ. ಇವರು ಎಲ್ಲಿ ಆಡ್ತಾರೋ ಅವ್ರು ಕಾಯಿ ಆಡ್ತಾರೋ, ಎಡ್ಡು ಒಂದ. ಅದು ಅವನಲ್ಲಿ ಏನಿತ್ತಂದ್ರೆ ಅದೊಂದು ಹ್ಯಾಬಿಟ್ ಇತ್ತು. ಭೀಷ್ಮಾಚಾರಿ ಪಾಂಡವರಿಗೆ ಮತ್ತು ಕೌರವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಬೇರೆ ಬೇರೆ ಮಾಡಿದ್ದ. ಯಾಕಂದ್ರೆ ಇವರು ಭಾಳ ಕಾಡಕತ್ತಿದ್ರು ಪಾಂಡವರು, ಕೌರವರು ಯಾರನ್ನ, ಪಾಂಡವ್ರನ್ನ. ಅದಕ್ಕೆ ನಿಗ್ರಹ ಬೇಡ ಅಂತ ತಿಳ್ಕೊಂಡು ಅವ್ರಿಗೊಂದು ದೊಡ್ಡ ಅರಮನೆ ಕಟ್ಟಿಸಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದ. ಆದರೆ ಇವನಿಗೆ ಒಂದಿಟ್ಟು ಪಗಡಿ ಆಡು ಚಟ ಇತ್ತಲ್ಲ ಧರ್ಮರಾಜನಿಗೆ, ಮೇಲೆ ಮೇಲೆ ದುರ್ಯೋಧನ ಹತ್ಯಕ್ಕೆ ಬರ್ತಿದ್ದ. ಒಂದು ಆಟ ಆಡೋನೇನು ಅಂತಿದ್ದ. ಆಡುನು ಅಂತಿದ್ರು, ಆಡ್ತಿದ್ರು. ಯಾರ್ಯಾರು? ನಕುಲ, ಸಹದೇವ, ಭೀಮ, ಅರ್ಜುನ, ಧರ್ಮರಾಜ ಎಲ್ಲರೂ ಕುಂತು ಪಗಡಿ ಆಡ್ತಿದ್ರು. ಒಂದು ದಿನಾನೂ ಸೋಲ್ತಿದ್ದಿಲ್ಲ ಪಾಂಡವರು. ಎಷ್ಟು ದಿನ ಆಡ್ತಾರ ಅಷ್ಟು ದಿನ ಪಾಂಡವರೇ ಗೆದ್ದಿತಿದ್ರು, ಒಂದು ದಿನಾನೂ ಸೋಲ್ತಿದ್ದಿಲ್ಲ. ಕೌರವರಿಗೆ ಚಿಂತೆ ಇತ್ತು, ಯಾಕೆ ಗೆದ್ದಿತಾರ ಅವರು? ಒಟ್ಟು ನಾವು ಗೆಲ್ಲಕ್ಕೆ ಆಗವಲ್ತಲ್ಲ, ಪ್ರತಿ ಆಟದೊಳಗೆ ಅವರೇ ಗೆಲ್ತಾರ, ನಾವು ಸೋಲಾಗತ್ತೀವಲ್ಲ ಯಾಕಂತ ತಿಳ್ಕೊಂಡು ಕೌರವರೆಲ್ಲರೂ ಕೂಡಿ ಮೀಟಿಂಗ್ ಮಾಡಿದ್ರು. ಅದರೊಳಗೆ ಶಕುನಿನೂ ಕರೆದ್ರು. ಶಕುನಿನ ಕೇಳಿದ್ರು, ನಾವು ಯಾಕೆ ಸೋಲ್ತೀವೋ ಅವ್ರು ಯಾಕೆ ಗೆಲ್ತಾರ, ನಾವು ಗೆಲ್ಲಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿ ಎಲ್ಲ ಕೌರವರು ಕೂಡಿ ಯಾರನ್ನು ಕೇಳಿದ್ರಂತಂದ್ರೆ ಶಕುನಿ ಮಾಮನ ಕೇಳಿದ್ರು. ಅವ ಹೇಳ್ದ, ಪಾಂಡವರು ಎಲ್ಲಿ ತಕ್ಕ ಗೆಲ್ತಾರಂದ್ರೆ, ಪಾಂಡವರು ಎಲ್ಲಿ ತನಕ ಗೆಲ್ಲತಾರಂದ್ರೆ ಎಲ್ಲಿ ತನಕ ಭೀಮ ಕೌಡಿ ಒಗಿತಾನ ಅಲ್ಲಿ ತನಕ ಅವ್ರು ಗೆಲ್ಲವ್ರ. ಭೀಮ ಎಲ್ಲಿ ತನಕ ಕೌಡಿ ಒಗಿತಾನಲ್ಲ ಅಲ್ಲಿ ತನಕ ಅವ್ರು ಗೆಲ್ತಾರ. ಅವ ಎಂದ ಕೌಡಿ ಒಗಿಯುವುದು ಬಿಡ್ತಾನಲ್ಲ ಅವತ್ತು ಪಾಂಡವರು ಸೋಲ್ತಾರ ನೋಡಂತ ಹೇಳ್ದವ. ಅವ್ರಂದ್ರು ಏನು ಮಜಾ ಇದು, ಯಾಕ ಭೀಮ ಒಗದ್ರ ಅವ್ರು ಯಾಕೆ ಗೆಲ್ತಾರಂತಂದ್ರ ಅವ ಶಕುನಿ ಹೇಳ್ದ, ಭೀಮ ಏನು ಪಗಡಿ ಒಗಿತಾನಲ್ಲ, ಅವು ಪಗಡಿ ಎದುರು ಅದಾವಂತಂದ್ರ ಭೀಮ ಹಿಂದಿನ ದಿನಮಾನದೊಳಗೆ ಒಬ್ಬ ರಾಕ್ಷಸನನ್ನು ಕೊಂದಾನ. ಅವ ಯಾರು ಅಂತಂದ್ರ ಜರಾಸಂಧ ಅಂತಕ್ಕಂಥ ರಾಕ್ಷಸನನ್ನ ಕೊಂದು ಅವನ ಹಲ್ಲುಗಳನ್ನು ತೆಗೆದ ಅವ ಪಗಡಿ ಮಾಡ್ಯಾನ. ಅವನ ಹಲ್ಲುಗಳನ್ನು ತೆಗೆದು ಅವ ಪಗಡಿ ಮಾಡ್ಯಾನ. ಮತ್ತು ಪಾಂಡವರು ಕೌರವರು ಇಬ್ಬರು ಕೂಡಿ ಪಗಡಿ ಆಡುವಾಗ ಆಚೆ ಕಡೆ ಪಾಂಡವರು ಕೂಡಿರ್ತಿದ್ರು, ಈಚೆ ಕಡೆ ಕೌರವರು ಕೂಡಿರ್ತಿದ್ರು. ನಡಬರ್ಕದ ಪಗಡಿ ಪಟ್ಟಿ ಹಾಸಿರ್ತಿದ್ರು. ಆ ಭೀಮನ ಕೈಯಾಗ ಆ ಪಗಡಿ ಬಂದು ಅಂತಂದ್ರೆ ಅಣ್ಣನ ಕೇಳ್ತಿದ್ದ ಅವ ಧರ್ಮರಾಜನ, ಅಣ್ಣ ನಾವು ಗೆಲ್ಲಬೇಕಾದ್ರೆ ಏನು ಬೇಕೀಗ ಸದ್ದ? ಏನು ಧೋನಿ ಒಗದ್ರೆ ಗೆಲ್ತೀವೋ, ಏನ ತೀನಿ ಒಗದ್ರೆ ಗೆಲ್ತೀವೋ, ಏನ ದಶಾ ಬೇಕು ಅಂತ ಕೇಳ್ತಿದ್ದಂತ. ಆಗ ಧರ್ಮರಾಜ ಹೇಳ್ತಿದ್ದ, ಭೀಮಾ ಒಂದು ದಶಾ ಬಿತ್ತು ಅಂದ್ರೆ ನಾವು ಈ ಆಟ ಗೆಲ್ತೀವಿ ನೋಡಂತಿದ್ದಂತವ. ದಶಾ ಬಿದ್ರೆ ಗೆಲ್ತೀವಲ್ಲ, ತಗೋ ಈಗ ಸದ್ದ ಅಂತ ಭೀಮ ಅಲ್ಲಿರ್ತಕ್ಕಂಥ ಪಗಡಿಗಳನ್ನ ಶಿಟ್ಟಿಲೆ ಹೂ ಅಂತ ಹುಂಕರಿಸಿ ಹಿಂಗ ಒಗತಾನ. ಒಗದಂದ್ರೆ ದಶಾನೇ ಬೀಳ್ಬೇಕದು.
ದಶಾನ ಬೀಳ್ಬೇಕದು. ಅಕಸ್ಮಾತ್ ಎಲ್ಲರ ಒಂದು ಪಗಡಿ ಡಬ್ಬು ಬಿದ್ದು 9 ಚಿತ್ತು ಬಿದ್ದಿದ್ದು ಅಂದ್ರೆ ಶಿಟ್ಟಿಲೆ ಏಂತ ಚೀರಿದಂದ್ರ ಡಬ್ಬು ಬಿದ್ದದ ಪಗಡಿ ಹಿಂಗ ಚಿತ್ತು ಬೀಳ್ತಿತ್ತಂತ. ಯಾಕಂದ್ರ ಅವು ಜರಾಸಂದನ ಹಲ್ಲ ಇನ್ನೂ ಆದ್ರೂ ಅಂಜು ನಡಗುತ್ತಿದ್ದು ಅಂತ ಭೀಮಗ. ಅದಕ್ಕ ಅವ ಶಕುನಿ ಹೇಳ್ದ, ಎಲ್ಲಿ ತನಕ ಭೀಮನ ಕೈಯಾಗ ಪಗಡಿ ಇರ್ತಾವ, ಎಲ್ಲಿ ತನಕ ಭೀಮ ಪಗಡಿ ಒಗಿತಾನ ಅಲ್ಲಿ ತನಕ ಅವ ಗೆಲ್ಲವಣೆ. ಮತ್ತೆ ಹ್ಯಾಂಗ ಮಾಡ್ಬೇಕು ಅಂತಂದಾಗ ನೀವೇನ್ ಮಾಡ್ರಿ, ಧರ್ಮರಾಜ ಅಂದೊಂದು ವೀಕ್ನೆಸ್ ಅದ. ಏನು, ಅವೇನಿದ್ರು ಒಟ್ಟು ಪಗಡಿ ಆಡಕ್ಕೆ ಬರ್ತಾನ ನಿನ್ನ ತೆಕ್ಕವ. ಒಬ್ಬೊಬ್ರದ್ದು ಇರ್ತದ ನೋಡ್ರಿ. ಈಗ ಯಾರ ಮನ್ಯಾಗ ಗಂಡ್ಮಕ್ಳು ಒಂದಿಟ್ಟು ತಗೋತಿರ್ತಾರಲ್ಲ, ನೀವೇನಂತಿರ್ತೀರಿ, ಗಂಡಗ ಕೈ ಮುಗಿತನ ಕುಡಿದು ಬೇಡ, ಒಟ್ಟು ಕುಡಿಬೇಡ ಅಂತ ನೀವು ಭಾಳ ಹೇಳ್ತಿರ್ತೀರಿ. ಅವ ಚಂಜಿ ತಕ ಒಟ್ಟ ಮುಟ್ಟಂಗಿಲ್ಲನತನ, ಮುಟ್ಟಿದ್ರ ನಿನ್ನ ಮೇಲೆ ಆಣಿ, ಮತ್ತೆ ಈಕಿನ ಸಾಯ್ಬೇಕು, ಈಕಿ ಮೇಲೆ ಆನಿ ಚಂಜಿ ಕುಡಿಯವ ನಾವು ಕರೆ ಆನಿ ಹಾಕೋದು ಈಕಿ ಮೇಲೆ, ಹೆಂಡತಿ ಮೇಲೆ ಪಾಪ. ಚಂಜಿ ಒಟ್ಟ ಇನ್ನು ಮುಟ್ಟಂಗಿಲ್ಲ ಅಣ್ಣವ. ಅವ ಅಂದ ಮತ್ತು ಮುಟ್ಟಂಗಿಲ್ಲ ಅಂತ ಎದ್ರ ಮ್ಯಾಗ ಹೇಳ್ಬೇಕು ಅಂತಂದಾಗ, ನಿನ್ನ ಪಾದ ಮುಟ್ಟಿ ಹೇಳ್ತನಂತ. ದಡಗ್ಗನ ಕುಂತ ಆಕಿ ಪಾದನ ಹಿಡಿದಿದ್ದು ಎಡ್ಡು ಕೈಲೆ, ಪಾದ ಹಿಡಿದ ನಮಸ್ಕಾರ ಮಾಡಿ ಇನ್ನು ಒಟ್ಟ ಕುಡಿಯಂಗಿಲ್ಲ ಅಂತ ಹೋದ. ಮನಗಂಡ ಕುಡ್ದ ಬಂದ, ರೊಕ್ಕ ಎಲ್ಲಿ ಅಂತ ಕೇಳಿದ್ಲು, ನಿನ್ನ ಕಾಲುಂಗ್ರ ಉಚ್ಕೊಂಡು ಹೋಗಿಲ್ಲನ. ಆಗ ನೋಡ್ತಾಳಕ್ಕೆ ಕಾಲ ಎಡ್ಡು ಕಾಲುಂಗ್ರ ಇಲ್ಲ. ಅಲ್ಲ ನೀನ ಅನ್ಲಕ್ಕಿ ನಮಸ್ಕಾರ ಮಾಡಿ ಅವತ್ರ ಉಚ್ಕೊಂಡು ಹೋಗಿದ್ದವ. ಇಂಥ ಒಂದೊಂದು ಇರ್ತಾವ್ರಿ, ಅವು ಒಂದೊಂದು ಹ್ಯಾಬಿಟ್ ಅವು ಕೂತಿರ್ತಾವ. ಹಂಗ ಧರ್ಮರಾಜನಿಗೆ ಒಟ್ಟ ಪಗಡಿ ಆಡ್ದಾಗ ಸಮಾಧಾನ ರೀ ಅವಾಗ. ಅವ ಅಂದ, ಶಕುನಿ ಬರ್ತಾನವ, ನಿನ್ನ ಹತ್ತಕ್ಕೆ ಬರ್ತಾನ. ಬಂದಾಗ ನೀ ಕಂಡೀಷನ್ ಹಾಕು, ಏನಂತಂದ್ರ, ಒಂದು, ನಾವು ನಿಮ್ಮ ಕೂಡ ಪಗಡಿ ಆಡ್ಬೇಕಾದ್ರೆ ಭೀಮ ಸಮೀಪ ಬರಬಾರ್ದು, ಭೀಮನ ಕೈಯಾಗ ಪಗಡಿ ಕೊಡಬಾರ್ದು, ಭೀಮ ಪಗಡಿ ಒಗಿಬಾರದು, ಭೀಮ ಮಾತ್ರ ಆಡಬಾರ್ದು. ಅವ ಧರ್ಮರಾಜ ಅಂದ, ಯಾಕ ಅಂದವ, ಯಾಕ ಹಿಂಗ್ಯಾಕೆ ಅನ್ಕೂಲ ಅದೇನೋ ಗೊತ್ತಿಲ್ಲ, ಒಟ್ಟು ಅವನು ಮಾತ್ರ ಆಟದಾಗ ಕರ್ಕೋಬಾರ್ದು. ಆಯ್ತಳ ಅಂತ ತಿಳ್ಕೊಂಡು ಧರ್ಮರಾಜ ಹೊಳ್ಳಿ ಬಂದು ಮಣಿಗೆ ಬಂದು ಅಟ್ರು ಖಾಲಿ ಇದ್ದಾಗ ಅದೊಂದು ಕೆಲಸ ರೀ ಅವ್ರದ್ದು. ಒಟ್ಟ ಬ್ಯಾಟಿ ಆಡಕ್ಕೆ ಹೋಗೋದು, ಪಗಡಿ ಆಡೋದು, ಆನಂತರ ಭರತನಾಟ್ಯವನ್ನು ಹಚ್ಚೋದು, ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಭರತನಾಟ್ಯ ಹಚ್ಚೋದು, ಮೋಜ ಮಸ್ತಿ ಮಜಾ ರಾಜರ್ದು ಅದೊಂದು ಇದೆ ರೀ. ಒಟ್ಟ ಪಗಡಿ ಆಡೋದು ವ್ಯವಸ್ಥೆ ಇದ್ದಾಗ ಅಟ್ರು ಕರೆದ 5 ಮಂದಿ 4 ಮಂದಿನ ಬರೀಪ್ಪ ಪಗಡಿ ಆಡಕ್ಕೆ ಹೋಗೋಣ ಅಂತಂದಾಗ ಎಲ್ಲರೂ ಸಜ್ಜಾದರು. ಅವ ಭೀಮ ಬಂದಲ್ಲ, ಭೀಮ ಬಂದ ಕೂಡಲೇ ಧರ್ಮರಾಜ ಅಂದ, ಏ ತಮ್ಮ ನೀ ಬ್ಯಾಡೋ ಅಂದವಂಗ, ನೀ ಬೇಡ. ಅವ ಅಂದ, ಯಾಕಣ್ಣ ಅಂದವ. ಇಲ್ಲ, ಕೌರವ್ರ ಕಂಡೀಷನ್ ಹಾಕ್ಯಾರ, ಏನಂದ್ರ ನೀ ಒಟ್ಟ ಆಟದಾಗ ಬರಬಾರದು, ನೀ ಒಟ್ಟು ಪಗಡಿ ಹಿಡಿಬಾರದು, ಒಟ್ಟು ಪಗಡಿ ಆಡಬಾರದು, ನೀ ಒಟ್ಟ ಬರಬೇಡ ಅಂತ ಅವ್ರು ಹೇಳ್ಯಾರ. ಅದಕ್ಕೆ ನೀ ಬರಬೇಡ ಅಂತಂದಾಗ ಭೀಮ್ ಹೇಳ್ದ, ಎಣ್ಣ ಯಾತ್ಸರ ಅಂದವ್, ನಾ ಎಲ್ಲರ ಪಗಡಿ ಆಡಾಕ ಬರಲಿಲ್ಲ ಅಂದ್ರೆ ಸೋಲ್ತೀರಿ ನೀವು. ಅಟ್ಟ ಅಲ್ಲ, ನಾವೆಲ್ಲ ಸರ್ವನಾಶ ಅಕ್ಕಿವು, ಇದು ಪಕ್ಕ, ಇದು ಕಟ್ಟಿಟ್ಟು ಬುತ್ತಿ. ನೀ ಅವ್ರ ಮಾತಿಗೆ ಒಟ್ಟು ಒಪ್ಪಬೇಡ. ಆಟ ಆಡೋದಾದ್ರೆ ಭೀಮ್ ಬರಾವಣ ಅಂತ ನೀ ಹೇಳು. ಅವಂದ ಹಂಗೇನಿಲ್ಲ, ಅದಕ್ಕೇನಕತಿ ಅಂದವ. ಇವಂಗೂ ಒಂದು ದಿಮಾಕರಿ ಧರ್ಮರಾಜಾಗ, ಯಾಕ ನೀ ಇದ್ರ ಅಟ್ಟ ಗೆಲ್ತೀವ ನಾವು, ನೀ ಇಲ್ಲಿಲ್ಲ ಅಂದ್ರೆ ಗೆಲ್ಲಂಗಿಲ್ಲ. ಅವ ಅಂದ, ಒಟ್ಟ ಗೆಲ್ಲಂಗಿಲ್ಲ ನೀವು ಅಂದವ ಭೀಮ. ನಾವಿರ್ಲಿಲ್ಲ ಅಂದ್ರೆ ಒಟ್ಟ ನೀ ಗೆಲ್ಲಂಗಿಲ್ಲ, ನಾವು ಸೋಲ್ತೀವಿ. ಎಷ್ಟು ಹೇಳಿದ್ರು ಕೇಳಿಲ್ರಿ ಧರ್ಮರಾಜ, ಎಷ್ಟು ಹೇಳಿದ್ರು ಕೇಳಿಲ್ಲ. ಅದಕ್ಕೆ ಅಂತಾರ ನೋಡ್ರಿ, ವಿನಾಶಕಾಲೀನ ವಿಪರೀತ ಬುದ್ಧಿ. ಬ್ಯಾಡಂತ ಹೇಳ್ದ, ಬ್ಯಾಡಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಕರ್ಕೊಂಡು ಬಂದ, ಆಡಾಕ್ ಕುಂತರು. ಮಗ್ಗಲ್ದಾಗ ಬಂದು ಭೀಮ್ ಕೂತ, ಎಣ್ಣ ನನ್ನ ಕರ್ಕೋ, ನನ್ನ ಬಿಟ್ಟು ಆಡಬೇಡ, ನನ್ನ ಬಿಟ್ಟು ಆಡಿದೆ ಅಂದ್ರೆ ಸೋಲ್ತೀರಂತ ಹೇಳ್ದ. ಇಲ್ಲ, ಅದಕ್ಕೇನಾಗದ, ನೀವು ಸುಮ್ ಕುಂತ ಇಲ್ಲೇ ಕುಂಡ್ರ ಅಂತೇಳಿ ಕುಂಡಿಸಿದ್ರು. ಆಗ ಶಕುನಿ ಏನು ಮಾಡಿದ ಅಂತಂದ್ರ, ಶಕುನಿಗಳು ಅವರಪ್ಪ, ಶಕುನಿ ಅಪ್ಪ ಸಾಯುವಾಗ ಹೇಳಿ ಸತ್ತಿದ್ದಂತ, ತಮ್ಮ ನಾ ಸತ್ತ ನಂತರ ನನ್ನ ಹಲ್ಲು ತಕ್ಕೋ, ನಾ ಸತ್ತ ನಂತರ ನನ್ನ ಹಲ್ಲು ತಕ್ಕೋ, ಅವತರನ್ನ ಪಗಡಿ ಮಾಡು, ಅವತರನ್ನ ಪಗಡಿ ಮಾಡಿ ಪಾಂಡವರ ವಿರುದ್ಧ ನೀ ಆಡಬೇಕಾದ್ರೆ ನೀ ಏನು ಹೇಳ್ತಿಲ್ಲ ಅದು ಬೀಳ್ತದ, ಆಗ ನೀವು ಕೌರವ್ರನ್ನ ಕರ್ಕೊಂಡು ಗೆಲ್ಲುತ್ತೀರಂತ ಶಕುನಿ ಅಪ್ಪ ಹೇಳಿದ್ದಂತ. ಭೀಮನ ಪಗಡಿ ದೂರಿಟ್ಟಾಗ
ಇವ ಶಕುನಿ ತನ್ನ ಪಗಡಿ ತಗೊಂಡು ಹಿಂಗೆ ಮಾಡಿ ಒಗಿತಿದ್ ನೋಡ್ರಿ, ಕರ್ರನ ಅರಿವಿ ಹಾಕೊಂಡು ನೋಡಿರ್ಲ ಮಹಾಭಾರತದೊಳಗೆ. ಹಿಂಗೆ ಮಾಡಿ 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 ತಿಕ್ಕಿ ಏನು ಒಗಿತಿದ್ದ, ಅವೇನು ಹೇಳ್ತಾನೆ ಅದ ಬೀಳ್ತಿತ್ತದು. ಏನು ಈಗ ಅವರೆಲ್ಲ ಮಹಾಭಾರತದ ಟಿ ವಿ ಒಳಗೆ ಅವ್ರು ಬೇರೆ ಮಾಡ್ಯಾರ, ಅವೇನೋ ಉದ್ದನು ಕಟ್ಟಿಗೆ ಅಂಕವ್ ಮಾಡಿ ಅವನು ಒಗಿತಿದ್ರು. ಅವು ಇದ್ದಿದ್ದಿಲ್ಲ, ಮೊದಲು ಪಗಡಿನ ಇದ್ವು. ಅವು ಕೌಡಿನ ಒಗಿತಿದ್ರು ದೊಡ್ಡ ದೊಡ್ಡ ಅವ್ರು ಆಡುವಾಗ. ಅವು ಹಲ್ಲು ತೆಗೆದು ಮಾಡಿದ್ದ. ಮೊದಲನೇ ಆಟಕ್ಕೆ ಕೌರವರೆಲ್ಲ ಲೆಕ್ಕ ಮಾಡಿದ್ರು, ಭಾಳ ಬೆರಿಕಿರಿ ಅವರು. ಪಾಂಡವರು ಗೆದಿಯುವಾಗ ಬರೇ 500,000 ಬಂಗಾರದ ವರಹಗಳನ್ನು ಹಸ್ತಿದ್ರು ಪಾಂಡವರು ಗೆದಿಯುವಾಗ. ಈಗ ನಾವ ಗೆದಿತೀವಿ ಅನ್ನೋದು ಪಕ್ಕ ಗೊತ್ತಾತಲ್ಲ, ಮನಗಂಡ ರಾಜ್ಯಕ್ಕೆ ರಾಜ್ಯ ಹಚ್ಚುವುದು ನೋಡ್ರಿ ಅಷ್ಟು ದುರ್ಬುದ್ಧಿ. ಕೌರವರು ನಾವ ಗೆದಿತೀವಿ ಅನ್ನೋದು ಗೊತ್ತಾದ ನಂತರ ಹಚ್ಚಾಕತ್ತಿದ್ರು. ಒಂದು ಆಟ ಆಡಿದ್ರು. ಧರ್ಮರಾಜನ ಕೇಳಿದ್ರು ಏನು ಹಸ್ತಿ ಅಂತಂದಾಗ ಅವ ಅಂದ, ನಿಮಗತೆ ಅಲ್ಲ, ನಾನು 1,00,000 ಬಂಗಾರದ ವರಹಗಳನ್ನು ಹಸ್ತನಂತ ತಿಳ್ಕೊಂಡು ಹಚ್ಚಿದ. 1,00,000 ಬಂಗಾರದ ವರಹಗಳನ್ನು ಹಚ್ಚಿದ. ಒಂದು ಆಟಕ್ಕೆ ಸೋತ. 1,00,000 ಬಂಗಾರದ ವರಹಗಳನ್ನು ಒಂದು ಆಟಿಗೆ ಸೋತ. ಪಟ್ನ ಭೀಮ್ ಎಚ್ಚರ ಮಾಡಿದ, ಏನ ಎಚ್ಚರಲೆ ಆಡು, ಸೋಲ್ತೀರಿ, ನನ್ನ ಕರ್ಕೋರಿ ಅಂತಿದ್ದವ, ಸುಮ್ಕೊಂಡ್ರು ಅಂತಿದ್ದ. ಬಂಗಾರದ ವರಹಗಳನ್ನು ಹಚ್ಚಿದ. ಬಂಗಾರದ ನಾಣ್ಯಗಳನ್ನು, ಮನೆಯಾಗಿರ್ತಕ್ಕಂಥ ಬಂಗಾರದ ಎಲ್ಲ ರಾಶಿಯನ್ನು ಹಚ್ಚಿದ. ಆಸ್ತಿಯನ್ನು ಹಚ್ಚಿದ. ನಿಮಗೆ ಹೇಳ್ತಾನೆ, ಒಂದೊಂದು ಆಟಕ್ಕೆ ಏನೇನು ಹಚ್ಚುತ್ತಾನ ಎಲ್ಲನೂ ಸೋಲಾಕತ್ತಿದ ಧರ್ಮರಾಜ. ಎಲ್ಲನೂ ಸೋಲಾಕತ್ತಿದ. ಬಹುತೇಕ ಎಲ್ಲ ಆಸ್ತಿಯನ್ನು ಸೋತ. ಎಲ್ಲ ಸೋತ. ಹಚ್ಚಾಕಿ ಏನೂ ಇಲ್ಲಾತ್ರಿ. ಪಗಡಿ ಆಟಕ್ಕೆ ಹಚ್ಚಾಕ ಏನೂ ಇಲ್ಲ ಅಂತ ಭೀಮ್ ಹೇಳ್ತಿದ್ದ. ಏನ ಸಾಕು ಹೇಳು, ಏನೂ ಉಳ್ದಿಲ್ಲ ನಂಬುದು. ಹೊಲ ಆಗ್ಯದ, ಮಣಿ ಆಗ್ಯದ, ಬಂಗಾರ ಆಗ್ಯದ, ರೊಕ್ಕ ಆಗ್ಯಾವ, ರೂಪಾಯಿ ಆಗ್ಯಾವ, ಏನು ಉಳ್ದಿಲ್ಲ, ಇನ್ನೇನು ಹಚ್ಚೋದದ ಅಂತಂದಾಗ ಚಟಾರಿ ಒಂದು ಆಡೋದು, ಆಡು ಚಟ. ಅವ ಅಂದ, ಇನ್ನೊಂದು ಆಟ ಆಡೋನು ಅಂದ. ಲಾಸ್ಟ್ ಆಟ ಆಡೋನು ಅಂತ ತಿಳ್ಕೊಂಡು ಹೆಂಗೆ ರೊಕ್ಕ ಹೊಕ್ಕಾವ ನೋಡ್ರಿ, ಹಂಗಂಗೆ ಹೆಚ್ಚು ಆಡಂಗೆ ಆಗಕತ್ತದ. ಅದು ಅವ್ರಿಗೆ ಗೊತ್ತ, ಆಡೋರಿಗೆ ಹೆಂಗೆ ರೊಕ್ಕ ಹೆಚ್ಚು ಹೊಕ್ಕವಲ್ಲ ಹಂಗಂಗೆ ಹೆಚ್ಚು ಆಡಂಗೆ ಆಗತ್ತದ ಅಂತದು. ಇನ್ನೊಂದು ಕೊನೆ ಆಟ ಆಡೋನು ಅಂತಂದಾಗ ದುರ್ಯೋಧನಂದ ನಕ್ಕು ಅಂತ, ನಿನ್ನ ಹತ್ಯಕ್ಕೆ ಹಚ್ಚಾಕ ಏನದನು, ಇನ್ನ ಏನೂ ಇಲ್ಲ, ಏನು ಹಚ್ಚತಿ ಆಟಕ್ಕಂತಂದಾಗ ಅವ ಧರ್ಮರಾಜ ಅಂದ, ನೋಡು ನಾ ಏನು ಆಟಕ್ಕೆ ಹಚ್ಚತನಂದ್ರೆ, ಈ ಆಟ ನಾ ಗೆದ್ನೆ ಅಂದ್ರ, ಈಗ ಆಡುವ ಆಟ ನಾ ಗೆದ್ನೆ ಅಂದ್ರ ನಾ ಎಷ್ಟು ಸೋತನಿಲ್ಲ ಎಲ್ಲನೂ ಕೊಡ್ಬೇಕು ನೀವು ಒಂದೇ ಆಟಕ್ಕನ. ಒಂದು ವೇಳೆ ಈ ಆಟ ನಾ ಗೆದ್ದನಿ ಅಂತಂದ್ರೆ ನಾ ಏನು ಹಚ್ಚಿ ಸೋತನಿಲ್ಲ ಎಲ್ಲನೂ ಕೊಡ್ಬೇಕು. ಶಕುನಿ ಅಂದ, ಕೊಟ್ಟ ಬಿಡ್ತೀವಿ, ನೀ ಗೆದ್ರಲ್ಲ, ನೀ ಗೆದ್ರ ಕೊಡ್ತೀವಿ. ಆ ನಂತರ ಅಕಸ್ಮಾತ್ ಸೋತೆಂದ್ರ ಶಕುನಿ ಕೇಳ್ದ, ಅಕಸ್ಮಾತ್ ಈ ಆಟದಾಗ ನೀ ಸೋತೆಂದ್ರ ಏನಂತಂದಾಗ ಆಗ ಧರ್ಮರಾಜ ಅಂದ, ಈ ಆಟದಾಗ ನಾ ಸೋತರ 12 ವರ್ಷ ಊರಾಗಿರಂಗಿಲ್ಲ, ವನವಾಸದಾಗ ಹೊಕ್ಕಣಂದ. ನೋಡ್ರಿ, ಅಕಸ್ಮಾತ್ ಈ ಆಟ ನಾ ಸೋತನಿ ಅಂತಂದ್ರ ನಾನು, ನನ್ನ ತಮ್ಮಗಳು, ನನ್ನ ತಾಯಿ ನಿಮಗೆ ಮೋತಿ ತೋರ್ಸಂಗಿಲ್ಲ, ಹಾಕೊಳ್ಳು ಕಾಲಾನು ಬಿಟ್ಟು ಬರಿಗಾಲಿಲೆ 5 ಮಂದಿ, ನನ್ನ ತಾಯಿನ ಹಿಡ್ಕೊಂಡು 6 ಮಂದಿ, ನಾವು ಕಾಡಿನೊಳಗ ಊಟ ಬಿಟ್ಟು ಎಲಿ ತಿಂದು, ತಪ್ಪಲ ತಿಂದು, ಹಸಿ ಕಾಯಿ ತಿಂದು, ಜಳಕಿಲ್ಲದ, ಹಾಸಿಗೆ ಮೇಲೆ ಮಲ್ಕೊಳ್ಳಾರ್ದ, ಹಾಸಿಗೆ ಹೊತ್ತುಕೊಳ್ಳಾರ್ದ, ಹಿಂಗ 12 ವರ್ಷ ವನವಾಸದಾಗ ಹೊಕ್ಕಿವ್ ನಾವು. ಈ ಆಟ ಸೋತ್ರ ಹಚ್ಚಿದ್ರು, ಆಡಾಕತ್ತಿದ್ರು. ಭೀಮಂದ, ಬ್ಯಾಡ, ಸೋಲ್ತೀರಿ, ನನ್ನ ಕರ್ಕೋರಿ ಅಂದ. ಬರ್ಲಿಲ್ಲ ಬುದ್ಧಿ ಅವನಿಗೆ. ಏನ್ ಮಾಡದ ಅಂತಂದ್ರೆ ಆಡಾಕ ಹತ್ತಿದ, ಸೋತ, ಆಟನೂ ಸೋತ. 12 ವರ್ಷ ವನವಾಸಕ್ಕೆ ಹೋಗುದು ಸೋತ್ರಿ. ಆಗಂದ ದುರ್ಯೋಧನ, ಮುಗಿತಲ್ಲ ಮತ್ತೇನದ ಹೇಳ್ರಿ ನಂದ. ಇಲ್ಲ, ಇನ್ನೊಂದು ಆಟ ಆಡುದು. ಅವ ಅಂದ, ಮತ್ತೇನದ ನಿಂದ ಹಚ್ಚಾಕಂದ್ರ ಅವ್ರು. ಇನ್ನೇನದ, ತಾಯಿ ಮಕ್ಕಳು ಒಟ್ಟೂರು ಕೂಡಿ ಕಾಡಿನೊಳಗೆ ಎಲಿ ತಪ್ಪಲ ಹಸಿ ಕಾಯಿ ತಿನ್ಕೋತಿರ್ಬೇಕು, ಮತ್ತೇನು ಹಸ್ತೀರಿ ಅಂತಂದಾಗ ನೋಡ್ರಿ ಎಂತ ಲೆಕ್ಕ ಮಾಡ್ಯಾನ ಮತ್ತೆ ಧರ್ಮರಾಜ. ಇನ್ನೊಂದು ಆಟ ಆಡೋನು. ಈ ಆಟದೊಳಗೆ ಅಕಸ್ಮಾತ್ ನಾ ಗೆದ್ನಿ ಅಂತಂದ್ರ, ಈ ಪಗಡಿ ಆಟದೊಳಗೆ ಅಕಸ್ಮಾತ್ ನಾ ಗೆದ್ನಿ ಅಂತಂದ್ರ ನಾ ಸೋತದ್ದೆಲ್ಲ ನೀವು ಕೊಡ್ಬೇಕು. ಒಂದು ವೇಳೆ ನಾ ಸೋತನಿ ಅಂತಂದ್ರ 1 ವರ್ಷ ಅಜ್ಞಾತವಾಸ ಮಾಡ್ತೀವಿ ನಾವು.